ಬೇಸಿಗೆ ಕಾಲದಲ್ಲಿ ನಮ್ಮ ಮನೆಗೆ ಇಡೀ ವರ್ಷಕ್ಕೆ ಯೂಸ್ ಮಾಡೋ ತರ ಸಂಡಿಗೆ ಹಪ್ಪಳ ಈ ತರ ಮಾಡಿ ಸ್ಟೋರ್ ಮಾಡ್ಕೊಳ್ಳೋದು ಯೂಶಲಿ ಅಲ್ವಾ. ಅದ್ರಲ್ಲಿ ಇವತ್ತು ಕ್ರಿಸ್ಪಿ ಆದ ರೈಸ್ ಪಾಪಡ್ನ ಹೇಗ್ ಮಾಡೋದು ಅಂತ ನೋಡೋಣ. ಇದನ್ನ ಮಾಡೋದಕ್ಕೆ 1 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಒಂದು ಬೌಲ್ಗೆ ಹಾಕೋಣ. ಈ 1 ಕಪ್ ಹಿಟ್ಟಿಗೆ 5 ಕಪ್ ಅಷ್ಟು ನೀರು ಬೇಕಾಗುತ್ತೆ. ಅದರಲ್ಲಿ 2 ಕಪ್ ಅಷ್ಟು ನೀರನ್ನ ಕುಕ್ಕರ್ಗೆ ಹಾಕಿ ಬಿಸಿ ಮಾಡ್ಕೊಳ್ಳೋಣ. ಈಗ 1 ಕಪ್ ಹಿಟ್ಟನ್ನ ಒಂದು ಬೌಲ್ಗೆ ಹಾಕಿ ಅದಕ್ಕೆ 2 ಕಪ್ ಅಷ್ಟು ನೀರನ್ನ ಹಾಕಿ ಒಂದು ವಿಸ್ಕ್ ಇಟ್ಟು ಚೆನ್ನಾಗಿ ಗಂಟಿಲ್ದೆ ಮಿಕ್ಸ್ ಮಾಡಿಟ್ಕೊಳ್ಳೋಣ. ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ 4 ಹಸಿಮೆಣಸಿನಕಾಯಿ, ಸ್ವಲ್ಪ ಉಪ್ಪು, ನೀರನ್ನ ಹಾಕಿ ಚೆನ್ನಾಗಿ ಕುದಿತಾ ಇರುವ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಈಗ ಕರಗಿಸಿಟ್ಟಿರುವ ಅಕ್ಕಿ ಹಿಟ್ಟನ್ನ ಹಾಕಿ ಗಂಟಿಲ್ದೆ ಮಿಕ್ಸ್ ಮಾಡಿಟ್ಕೊಳ್ಳೋಣ. ಸ್ಟವ್ ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲ ಅಂತಂದ್ರೆ ಅದು ಅಡಿಲಿ ಇಟ್ಕೊಂಡ್ಬಿಡುತ್ತೆ. ಸೊ ಈ ತರ ಮಿಕ್ಸ್ ಮಾಡ್ತಾನೆ ಇದ್ರೆ ಒಂದು 5-10 ನಿಮಿಷದಲ್ಲಿ ಚೆನ್ನಾಗಿ ಬೆಂದು ಬರುತ್ತೆ. ಈಗ ಇದರಲ್ಲಿ ಸ್ವಲ್ಪ ಜೀರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ರೆಡಿ ಆಗಿದೆ. ಇದನ್ನ ಈಗ ನಮ್ಮ ಹತ್ರ ಸಿಗೋ ಈ ತಾಳೆಗರಿ ಮೊರದಲ್ಲಿ ಒಂದು ಕಾಟನ್ ಬಟ್ಟೆ ಹಾಕೊಂಡು ಅದರಲ್ಲಿ ಈ ತರ ಚಿಕ್ಕ ಚಿಕ್ಕ ಸರ್ಕಲ್ ಆಗಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಹಾಕೊಂಡು ಟೆರೆಸ್ ನಲ್ಲಿ ಒಂದ್ 2 ರಿಂದ 3 ದಿನ ಬಿಸಿಲಲ್ಲಿ ಒಣಗಿಸ್ಕೊಳ್ಳೋಣ. ಇದು ಚೆನ್ನಾಗಿ ಒಣಗಿದ ಮೇಲೆ ಬಟ್ಟೆಯಿಂದ ತೆಗೆದು ಒಂದು ಏರ್ ಟೈಟ್ ಕಂಟೈನರ್ ನಲ್ಲಿ ಸ್ಟೋರ್ ಮಾಡ್ಕೊಬಹುದು. ಸೊ ಯಾವಾಗೆಲ್ಲ ಬೇಕೋ ಅವಾಗ ಆಯಿಲ್ ಫ್ರೈ ಮಾಡ್ಕೊಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಫುಡಿ ಕನ್ನಡನ ಫಾಲೋ ಮಾಡಿ.